ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈ ನಡುವೆ ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣ. ಸ್ವಾಮಿ ಕುಟುಂಬದ ಬೆಂಬಲಕ್ಕೆ ನಟ ಧ್ರುವ ಸರ್ಜಾ ಫ್ಯಾನ್ಸ್ ಮುಂದಾಗಿದ್ದಾರೆ. ಸ್ವಾಮಿ ಕುಟುಂಬಕ್ಕೆ ಧ್ರುವ ಅಭಿಮಾನಿಗಳು ಧನ ಸಹಾಯವನ್ನು ಮಾಡಲಿಕ್ಕೆ ಮುಂದಾಗಿರುವಂತಹದ್ದು. ಧ್ರುವ ಅಭಿಮಾನಿ ಸಂಘದ ಅಧ್ಯಕ್ಷ ಮಹಾನ್ ಮತ್ತು ತಂಡದಿಂದ ನೆರವು. ಧ್ರುವ ಕೂಡ ದೂರವಾಣಿ ಮೂಲಕ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದಾರೆ. ನಿಮ್ಮೊಂದಿಗೆ ಸದಾ ನಾವಿದ್ದೇವೆ, ಏನೇ ಇದ್ರೂ ಕೂಡ ತಿಳಿಸಿ ಅಂತೇಳಿ ಧ್ರುವ ಸರ್ಜಾ ಅವರು ಹೇಳಿರುವಂತಹದ್ದು. ಚಿತ್ರದುರ್ಗದಲ್ಲಿರುವಂತಹ ರೇಣುಕಾಸ್ವಾಮಿ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅವರ ಕುಟುಂಬಸ್ಥರನ್ನ ಭೇಟಿಯಾಗಿದ್ದಾರೆ, ಸಾಂತ್ವನವನ್ನು ಹೇಳಿದ್ದಾರೆ. ಆರ್ಥಿಕ ಸಹಾಯಕ್ಕೂ ಕೂಡ ಮುಂದಾಗಿರುವಂತಹದ್ದು ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಧ್ರುವ ಅಭಿಮಾನಿ ಸಂಘದ ಅಧ್ಯಕ್ಷ ಮಹಾನ್ ಮತ್ತು ತಂಡದಿಂದ ಈ ನೆರವನ್ನು ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಕುಟುಂಬಸ್ಥರ ಜೊತೆಗೆ ಮಾತನಾಡಿ ಸದಾ ನಿಮ್ಮೊಂದಿಗೆ ನಾವಿರ್ತೇವೆ ಅನ್ನುವಂತಹ ಭರವಸೆಯ ಮಾತುಗಳನ್ನು ಕೂಡ ಆಡಿದ್ದಾರೆ. ಸಮಾಜದಲ್ಲಿ ಯಾವುದೇ ಒಂದು ವ್ಯಕ್ತಿ ತಪ್ಪದಾರಿಗೆ ಹೋಗ್ಬೇಕಾದ್ರೆ ಕೇಳೋದಕ್ಕೆ ಮನೇಲಿ ತಂದೆ ತಾಯಿ ಅಂತ ಇರ್ತಾರೆ. ಅದೇ ರೀತಿ ಸಮಾಜದಲ್ಲಿ ಏನಾದ್ರು ಕೆಟ್ಟದಾದಾಗ ಕೇಳೋದಕ್ಕೆ ಲಾಯರು, ಪೊಲೀಸು, ಅದೇ ರೀತಿ ಮಾಧ್ಯಮದವರು ಅಂತ ಇರ್ತಾರೆ. ಮೊದಲನೇದಾಗಿ ಈ ಒಂದು 3 ರಂಗಕ್ಕೂ ನಾವು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಆರೋಪಿಗಳು ಯಾವ ತರ ಪ್ರಭಾವಿಗಳು ಅಂತ ನಿಮ್ಮೆಲ್ರಿಗೂ ಗೊತ್ತು. ಇವತ್ತು ರಾಜ್ಯದಾದ್ಯಂತ ಬಹದ್ದೂರ್ ಸಿನಿಮಾ ರಿಲೀಸ್ ಆಗಿತ್ತು. ಈ ಒಂದು ಬಹದ್ದೂರ್ ಸಿನಿಮಾ ರಿಲೀಸ್ ಏನಾಗಿದೆ ಅದನ್ನ ಸಂಭ್ರಮಿಸೋದು ಬೇಡ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನೆರವಾಗಬೇಕು ಅಂತ ಹೇಳಿ ಆ ಸಿನಿಮಾಗೆ ಖರ್ಚು ಮಾಡಬೇಕು ಅನ್ಕೊಂಡಿದ್ದಂತ ದುಡ್ಡನ್ನ, ಹಣವನ್ನ ರೇಣುಕಾಸ್ವಾಮಿ ಕುಟುಂಬಕ್ಕೆ ನಮ್ಮ ಜವಾಬ್ದಾರಿ ಅಂತ ಹೇಳಿ ಬಂದು ಅವ್ರನ್ನ ಮಾತಾಡಿ ಅವ್ರಿಗೆ ಧೈರ್ಯ ತುಂಬಿ ಅವ್ರಿಗೆ ಸಾಂತ್ವನವನ್ನ ಮಾಡಿ, ಅವ್ರು ಆಕ್ಚುಲಿ ಧನ ಸಹಾಯ ಬೇಕಾಗಿಲ್ಲ, ಅವ್ರಿಗೆ ನ್ಯಾಯ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ನಾವು ಕೊಟ್ಟರು ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ. ಬಲವಂತವಾಗಿ ನಾವೇ ಬಂದು ಅವ್ರಿಗೆ ಅವ್ರ ಆರೋಗ್ಯವನ್ನು ನೋಡಿಕೊಂಡು ಆ ಹೆಣ್ಮಗಳಿಗೆ ಒಂದು ಧೈರ್ಯ ಮತ್ತು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಿ ನಮ್ಮ ಕೈಲಾದಂತಹ ಸಹಾಯನ ನಾವು ಮಾಡಲಿಕ್ಕೆ ಬಂದಿದ್ವಿ. ಯಾವುದೇ ಒಂದು ಸ್ವಾರ್ಥ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಭಾರತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭಾರತಿ, ದರ್ಶನ್ ಫ್ಯಾನ್ಸ್ ಮಾಡಬೇಕಾದಂತಹ ಕೆಲಸವನ್ನ ಈಗ ಧ್ರುವ ಫ್ಯಾನ್ಸ್ ಮಾಡಿದ್ದಾರೆ. ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು, ಒಳ್ಳೆಯ ಕಾರ್ಯವೇ. ಬಟ್ ದರ್ಶನ್ ಮತ್ತು ಧ್ರುವ ನಡುವೆ ಒಂದು ತಿಕ್ಕಾಟ ಇತ್ತು. ಆಗಾಗ ಬಹಿರಂಗ ಹೇಳಿಕೆಯ ಮೂಲಕ ಅದು ವ್ಯಕ್ತ ಕೂಡ ಆಗ್ತಾ ಇತ್ತು. ಅದು ಕೂಡ ಪ್ರಮುಖ ಕಾರಣ ಆಗಿರಬಹುದಾ ಈ ರೀತಿಯ ಸಹಾಯಕ್ಕೆ ಅಂತ? ಹೌದು ಪ್ರೇಮ್, ಚಿತ್ರರಂಗದಿಂದ ರೇಣುಕಾಸ್ವಾಮಿ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡಿದ್ರಲ್ಲಿ ಧ್ರುವ ಮೊದಲಿಗರು ಅಂತ ಹೇಳ್ಬೋದು. ಆದರೆ ಈ ಹಿಂದೆ ಫಿಲ್ಮ್ ಚೇಂಬರ್ ಭೇಟಿ ಕೊಟ್ಟು, ಅಂದರೆ ರೇಣುಕಾಸ್ವಾಮಿ ಕುಟುಂಬದಕ್ಕೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿ 5 ಲಕ್ಷ ಧನ ಸಹಾಯವನ್ನು ಮಾಡಿತ್ತು. 5 ಲಕ್ಷ ಧನವನ್ನು ತಲಾ ಹಂಚಲಾಗಿತ್ತು. ತಾಯಿಗೆ ಜೊತೆಗೆ ತಂದೆಗೆ ಜೊತೆಗೆ ಹೆಂಡತಿಗೆ, ಹೀಗೆ ತಲಾ 5 ಲಕ್ಷವನ್ನು ಹಂಚಿಕೆ ಮಾಡಿ ಕೊಟ್ಟಿದ್ರು. ಈಗ ಧ್ರುವ ಸರ್ಜಾ ಅಭಿಮಾನಿಗಳು ಅವರು ಕೂಡ ಎಲ್ಲರೂ ಸೇರಿ ಒಗ್ಗೂಡಿಸ್ಕೊಂಡು ಒಂದಿಷ್ಟು ಹಣವನ್ನು ಸೇರಿಸ್ಕೊಂಡು, ಜೊತೆಗೆ ಧ್ರುವ ಕೂಡ ಕೊಟ್ಟಿದ್ದಾರೆ ಅನ್ನಲಾಗ್ತಿದೆ. ಆದರೆ ಧ್ರುವ ಯಾಕಂದರೆ ಈ ವಿಚಾರದಲ್ಲಿ ಬೇಡ ಹೇಳೋದು ಅಂತ ಹೇಳಿ ಹಣದ ವಿಚಾರ ಆಗಿರೋದ್ರಿಂದ ಹೇಳ್ತಾ ಇಲ್ಲ ಅನ್ನೋದೊಂದು ಮಾಹಿತಿ ಕೇಳಿ ಬರ್ತಾ ಇದೆ. ಹೀಗಾಗಿ ಅಭಿಮಾನಿಗಳೇ ಭೇಟಿ ಕೊಟ್ಟು ಧನವನ್ನು ಅವರ ಫ್ಯಾಮಿಲಿಗೆ, ರೇಣುಕಾಸ್ವಾಮಿ ಕುಟುಂಬಕ್ಕೆ ಕೊಟ್ಟು ಒಂದು ಯಾವುದೇ ರೀತಿಯಲ್ಲೂ ನಿಮಗೆ ಸಹಾಯ ಬೇಕಾದರೆ ನಮ್ಮನ್ನು ಕೇಳಿ ಅಂತ ಹೇಳಿದ್ದಾರೆ ಅಂತ ಒಂದು ಮಾತು. ಜೊತೆಗೆ ಏನಂದರೆ ಧ್ರುವ ಕೂಡ ಕುಟುಂಬಸ್ಥರ ಜೊತೆ ಫೋನ್ ಮಾಡಿ ಮಾತನಾಡಿ ಸಾಂತ್ವನ ಹೇಳಿ ಯಾವುದೇ ರೀತಿಯಲ್ಲಿ ಆರ್ಥಿಕ ಸಹಾಯ ಬೇಕಿದ್ರೆ ನನ್ನನ್ನು ಕೇಳಿ ಅಂತ ಹೇಳಿದ್ರು. ಹೀಗಾಗಿ ಖಂಡಿತವಾಗ್ಲೂ ಇದೊಂದು ರೀತಿ ನಿಗೂಢ ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದರೆ ಧ್ರುವ ಸರ್ಜಾ ಮತ್ತು ದರ್ಶನ್ ಅವರ ವಿಚಾರದಲ್ಲಿ ತಿಕ್ಕಾಟ ಮುಂಚಿನಿಂದಲೂ ಇದ್ದಿದ್ದೆ. ಹೀಗಾಗಿ ಈ ಸಂದರ್ಭದಲ್ಲಿ ಧ್ರುವ ಹೆಲ್ಪ್ ಮಾಡಿರೋದು ಯಾಕೆ ಹೇಳಿ ಅಭಿಮಾನಿಗಳಂತೂ, ದರ್ಶನ್ ಅಭಿಮಾನಿಗಳು ಕೊಂಚ ಬೇಸರಗೊಂಡಿದ್ದಾರೆ. ಆದರೆ ಇದು ಒಂದು ಮಾನವೀಯತೆ ದೃಷ್ಟಿಯಿಂದ ಹೆಲ್ಪ್ ಮಾಡಿರೋದು ಅಂತ ಹೇಳಿ ಮಾತು ಕೇಳಿ ಬರ್ತಿದೆ. ಯಾಕೆ ಅಂತಂದರೆ ಧ್ರುವ ಸರ್ಜಾ ಅವರು ಹಿಂದೆ ಅನೇಕ ವಿಚಾರಗಳಿಗೆ ಹೀಗೆ ಹೆಲ್ಪ್ ಮಾಡಿದ್ದಿದೆ. ಹಾಗಾಗಿ ಈಗ ರೇಣುಕಾಸ್ವಾಮಿ ಕುಟುಂಬಕ್ಕೆ ಚಿತ್ರರಂಗದಿಂದ ಒಂದು ಹೆಲ್ಪ್ ಆಗಲಿ, ನೆರವಾಗಲಿ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಹಣ ಸಹಾಯವನ್ನು ಮಾಡಿದ್ದಾರೆ ಅನ್ನೋದು ಮಾಹಿತಿ. ಓಕೆ, ಥ್ಯಾಂಕ್ ಯು ಭಾರತಿ ತಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಕನ್ನಡ ವಾಣಿಜ್ಯ ಮಂಡಳಿ ಕೂಡ ಹೋಗಿ ಅವರಿಗೆ ಸಹಾಯ ಮಾಡುವಂತಹ ಕೆಲಸ ಮಾಡಿತ್ತು. ಅದಾದಮೇಲೆ ರಾಜಕೀಯ ನಾಯಕರುಗಳು ಹೋಗಿದ್ರು. ಈಗ ಧ್ರುವ ಸರ್ಜಾ ಅವರ ಅಭಿಮಾನಿಗಳ ಸರದಿ ಅವರಿಗೆ ಆರ್ಥಿಕ ಸಹಾಯ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ.